ಉತ್ಸುಕತೆಯಿಂದ ಬಂದಿದ್ದರೂ ಸಹಿತ ಆ ವಚನ ಕಂಠಪಾಠ ಸ್ಪರ್ಧೆಗೆ ಸ್ಫೂರ್ತಿಯನ್ನು ನೀಡಿ ಆ ವಚನಗಳ ಮುಖಾಂತರ ಮಕ್ಕಳಲ್ಲಿ ಒಂದಿಷ್ಟು ಭಾವನೆಗಳು ಬದಲಾಗಬೇಕು. ವಚನ ಓದುವುದರ ಜೊತೆಗೆ ಒಂದಿಷ್ಟು ವಿಚಾರಗಳು ಅವರ ಮನಸ್ಸಿನ ಮೇಲೆ ಪರಿಪೂರ್ಣತೆಯನ್ನು ತರುವಂಥ ಛಾಪಾಗಬೇಕು. ಆ ನಿಟ್ಟಿನಲ್ಲಿ ಈ ವಚನ ಚಿಂತನ ಮಂಥನ ಗೋಷ್ಠಿಯ ಜೊತೆಗೆ ವಚನ ಕಂಠಪಾಠ ಸ್ಪರ್ಧೆ ಬಹಳ ಸಂತೋಷವನ್ನು ಕೊಡುವಂಥದ್ದು. ಪ್ರವಚನವನ್ನು ನಾವೆಲ್ಲ ಮಾಡ್ತೀವಿ, ಕೇಳ್ತೀವಿ, ಇದೆಲ್ಲ ಸಹಜವಾಗಿ ನಡೆದು ಹೋಗಿರ್ತದೆ. ಇನ್ನು ಮುಂದೆ ಬರ್ತಕ್ಕಂಥ ಪೀಳಿ, ನಮ್ಮ ಮುಂದಿನ ಮಕ್ಕಳು, ನಮ್ಮ ವಾರಸದಾರರು, ಇವರೆಲ್ಲ ಒಳ್ಳೆಯ ಸುಸಂಸ್ಕೃತರಾಗಬೇಕು, ವಿಚಾರವಂತರಾಗಬೇಕು. ಶರಣರ ವಿಚಾರಧಾರೆಗಳು ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅನ್ನುವಂಥ ಮುಖ್ಯವಾದ ಉದ್ದೇಶ ಇದೆ. ವಚನ ಕಂಠಪಾಠ ಸ್ಪರ್ಧೆಯಿಂದ ನಾವೇನಾದರೂ ಸಾಧಿಸ್ತೀವಿ ಅಂತ ಒಂದು ಗುರಿ ಇರ್ತದೆ. ಏನು ಗುರಿ ಅಂತಂದರೆ ಮಕ್ಕಳಲ್ಲಿ ಸದ್ಭಾವದ ಬೀಜಗಳನ್ನು ಬಿತ್ತುವಂತಹ ಗುರಿ. ರೈತರು ಹೊಲದಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗೆಯುವಂತೆ ನಮ್ಮ ಮಕ್ಕಳಲ್ಲಿ ಒಳ್ಳೆಯ ವಿಚಾರದ ಬೀಜಗಳನ್ನು ಬಿತ್ತಿ ಅವರಲ್ಲಿ ಸದ್ಭಾವದ ಬೆಳೆಯನ್ನು ಬೆಳೆಯುವಂತಹ ಕಾರ್ಯ ಇದೆ, ಮತ್ತು ಬೇರೆ ಏನೂ ಅಲ್ಲ. ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋಸವ. ಆತ್ಮೀಯರೇ, ನಾನು ಇವತ್ತು ವಿಶೇಷವಾಗಿ ವಚನಗಳ ಸುತ್ತಮುತ್ತ, ವಚನ ಅಂದರೆ ನಿಮ್ಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಬಸವೇಶ್ವರರ ಅಥವಾ ಬಸವಣ್ಣನವರ ಅಲ್ಲಮ ಪ್ರಭುಗಳ ಅನುಭವ ಮಂಟಪದಲ್ಲಿ ತಿಕ್ಕಿ ತೀಡಿ ಎದ್ದಂತಹ ಅನುಭವದ ಮಾತುಗಳನ್ನು ವಚನಗಳ ರೂಪದಲ್ಲೇ, ವಚನ ಅಂದರೆ ಅದಕ್ಕೆ ಅರ್ಥವಾಡದ ನೂರಾರು ದಿಶೆಯಲ್ಲಿ ಅದನ್ನು ಅರ್ಥ ಮಾಡ್ಬೋದು ನಾವು. ವಚನ ಮಾತು ಕೊಡೋದು, ವಚನ ಒಳ್ಳೆಯ ಮಾತು, ಸಮಾಜವನ್ನು ಸುಸಂಸ್ಕೃತಿ ಕೊಟ್ಟೋದು, ವಚನ ಸಂಸ್ಕೃತಿಯನ್ನು ಬೆಳೆಸೋದು, ವಚನದಲ್ಲ ಶಕ್ತಿ ಅದ ಅಂಥೇಳಿ ಫಗು ಎಲ್ಲಟ್ಟಿ ಅವ್ರು ಹುಡುಕಿಕೊಟ್ಟಂಥ ವಚನಗಳಿಂದ ನಮಗೆ ಸ್ಪಷ್ಟ ಆಗ್ತಾ ಬರ್ತಾ ಇದೆ. ಅಂಥ ಒಂದು ವಚನಗಳನ್ನು ನಮ್ಮ ಶೂನ್ಯ ಸಂಪಾದನಾ ಮಠ ಅಥವಾ ಶೂನ್ಯ ಸಂಪಾದನೆ ಮಠದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನಿರಂತರವಾಗಿ ವಚನ ಸಾಹಿತ್ಯದ ಬಗ್ಗೆ, ವಚನಗಳ ಬಗ್ಗೆ ಚರ್ಚೆ ವಿಮರ್ಶೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ 187 ಮಾಸಗಳಲ್ಲಿ ಪ್ರತಿ ತಿಂಗಳು ಈ ಶಿವಾನುಭವ ಗೋಷ್ಠಿ ಮಾಡಿ ಅನೇಕ ಸಜ್ಜನ ಮಹಾಸ್ವಾಮಿಗಳನ್ನು ಕರೆಸಿ ಅವರಿಂದ ವಚನಗಳ ಕಲಿಸೋ ಜೊತೆಗೆ ವಚನವನ್ನು ಹೇಗೆ ಪಾಲಿಸಬೇಕು ಅನ್ನೋ ಸಹಿತ ವಚನದ ಒಂದು ಆದ್ಯನ ಸಮಾಜ ಹೇಗೆ ಬದುಕಬೇಕು ಅನ್ನೋದಕ್ಕಾಗಿ ಆ ಎಲ್ಲ ದಿಶೆಯಲ್ಲಿ ಈ 187ನೇ ಶಿವಾನುಭವ ಗೋಷ್ಠಿಯಲ್ಲಿ ನಮ್ಮ ಗುರುಲಿಂಗ ದೇವರ ಮಠ ನದಿ ಇಂಗಳಗಾಂವ್ ಹೋದ ಪೂಜ್ಯ ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕರೆಸಿ ಅವರ ಮುಖಾಂತರ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅನ್ನೋ ವಚನ ಇಟ್ಟುಕೊಂಡು ಇಡೀ ವಚನ ಸಾಹಿತ್ಯದ ಬಗ್ಗೆ ಡಿಸ್ಕಷನ್ ಅಥವಾ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ತಮ್ಮ ಸಂಪಾದನೆ ಮಠದಲ್ಲಿ ಮಾಡಿಸಿದ್ದಾರೆ. ಅದರ ವಿವರವನ್ನು ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನಮ್ಮ ಮಾನ್ಯ ಮಿತ್ರರಾದಂತಹ ಈಶ್ವರ ಸಿಂಗ್ ಪೆಟಗೇರಿಯವರು ಅಲ್ಲಿ ಹೋಗಿ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಅಲ್ಲಿ ಏನು ನಡೀತು ಅನ್ನೋದ್ರ ಬದಲಾಗಿ ಅದರಲ್ಲಿ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ಈ ಒಂದು ಏನು ಸಂಘಟನೆ ಮಾಡ್ಕೊಂಡು ನಮ್ಮ ಗುರುಗಳು ನಡೆಸಿದ್ದಾರೆ, ನಿರಂತರವಾಗಿ ನಡೆಯೋದು ಸುಲಭದ ಕೆಲಸ ಅಲ್ಲ. ಅದರಲ್ಲಿ ಅನೇಕರ ಸಹಾಯ ಸಹಕಾರ ಹಸ್ತ ನಿಶ್ಚಿತವಾಗ್ಯದ. ಅದರಲ್ಲಿಯೂ 3 ಸಂಸ್ಥೆಗಳು, ಶ್ರೀ ಬಸವೇಶ್ವರ ಧರ್ಮ ಪ್ರಚಾರಕ ಸಂಸ್ಥೆ, ಲಿಂಗಾಯತ ಮಹಿಳಾ ವೇದಿಕೆ ಹಾಗೂ ವಚನ ಸಾಹಿತ್ಯ ಚಿಂತನ ಮಂಥನ ವೇದಿಕೆ ಗೋಕಾಕ್, ಇವರೆಲ್ಲರೂ ಕೂಡಿಕೊಂಡು ಈ ಮಠದಲ್ಲೇ ನಿರಂತರವಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತಾ ಬಂದಿದ್ದಾರೆ. ಆ ಮುಂದೆ ನಡೆಸುವಂಥ ಕಾರ್ಯಕ್ರಮಕ್ಕೆ ಇಲ್ಲಿ ಬಸವಣ್ಣ ಶ್ರೀ ಪಾಟೀಲ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಶ್ರೀ ಕೆನಾವಲಿಗಾರು ಆಗಿರ್ಬೋದು, ಮತ್ತು ಶ್ರೀಮತಿ ಭಾರತಿ ಶ್ರೀ ಮರಣ್ಣವರಾಗಿರ್ಬೋದು, ಇವರೆಲ್ಲರ ಒಂದು ಸಹಾಯ ಸಹಕಾರ ಭಾಳ ನಿರಂತರ ಜೊತೆಗೆ
ವಿಲ್ ಪವರ್ ಅಂತೀವಿ ನಾವು, ಇಚ್ಛಾಶಕ್ತಿ, ಅದು ನಮ್ಮ ಶ್ರೀ ಮುರುಘರಾಜ ಸ್ವಾಮಿಗಳಲ್ಲಿ ಅದ. ಯಾಕಂದ್ರೆ ಅವರು ಈ ವಚನ ಸಾಹಿತ್ಯವನ್ನು ಸದಾ ಚರ್ಚೆ ಮಾಡಿಸ್ತಾ ಈ ಒಂದು ಬಸವಣ್ಣವ್ರ ವಿಚಾರನ ಜೀವಂತವಾಗಿಡುವಲ್ಲೇ ಮುಂದೆ ಪರಂಪರೆಯಾಗಿ ಬೆಳೆಸುವಲ್ಲಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಿಮಗೆ ಇಲ್ಲಿವರೆಗೆ ಅನೇಕ ಶಿವಾನುಭವ ಗೋಷ್ಠಿ ನೋಡಿದಿರಿ. ಆ ಶಿವಾನುಭವ ಗೋಷ್ಠಿಗಳಲ್ಲಿ ನೀವು ಏನನ್ನು ಕಂಡ್ರಿ ಇಲ್ಲಿವರೆಗೆ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ ಸರ್. ಆತ್ಮೀಯರೇ, ಭಾಳ ಒಂದು ಸಂತೋಷದ ಕ್ಷಣ ರೀ. ಯಾಕಂದ್ರೆ ಸರ್, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಅನ್ನಲು ಬೇಡ ಪರಮಾತ್ಮನವನು ಅಂಥೇಳಿ ಹೇಳ್ತಾರೆ ಸರ್. ಅಂಥ ಒಂದು ಗುರು ಪರಂಪರೆ ವಿಶ್ವಗುರು ಬಸವಣ್ಣನವರನ್ನು ಮೊದಲು ಮಾಡಿಕೊಂಡು ಸಿದ್ಧಲಿಂಗೇಶ್ವರ ಮೊದಲು ಮಾಡಿಕೊಂಡು ರೀ ನಮ್ಮ ಗೋಕಾಕದ ಶೂನ್ಯ ಸಂಪಾದನಾ ಮಠ ರೀ ಅದೇ ಪರಂಪರೆಯಲ್ಲಿ ಸಾಗಿ ಬಂದದ್ದು ರೀ. ಇಡೀ ನಮ್ಮ ಕರ್ನಾಟಕದೊಳಗೆ ರೀ ಶೂನ್ಯ ಸಂಪಾದನಾ ಮಠ ಅಂಥೇಳಿ ಇರುವುದು ನಮ್ಮ ಗೋಕಾಕದಲ್ಲಿ ಮಾತ್ರ ಸರ್. ಇನ್ನೊಂದು ಮಹತ್ವದ ವಿಷಯ ಅಂದ್ರೆ ಸರ್, ಅಲ್ಲಮ ಪ್ರಭುದೇವರು ರೀ ಆವಾಗ ಸಂಚಾರ ಮಾಡ್ತಾರೆ ನಮ್ಮ ಗೋಕಾಕಕ್ಕೆ ಬಂದದ್ದರಿಂದ ರೀ ಮರಾಠದಲ್ಲಿ ಒಳಗೆ ಇಂದಿಗೂ ನಾವು ಪ್ರಭುದೇವರ ಗುಡಿ ಅಂಥೇಳಿ ಐತ್ರಿ, ಅಲ್ಲಮ ಪ್ರಭುದೇವರ ಗುಡಿ ಐತಿ. ಅಂಥವರು ಈ ನಮ್ಮ ಶೂನ್ಯ ಸಂಪಾದನಾ ಮಠದ ಪರಂಪರೆಗೆ ಆದ್ಯರು. ಅವರ ಒಂದು ಪರಂಪರೆಯಲ್ಲಿ ಬಂದಂಥ ಈ ಒಂದು ನಮ್ಮ ಶ್ರೀಮಠದೊಳಗೆ ರೀ ಸುಮಾರು 11ನೇ ಪೀಠಾಧಿಪತಿಗಳು ನಮ್ಮ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಿಶೇಷವಾಗಿ ಹಿಂದಿನ ತಮ್ಮ ಗುರು ಪರಂಪರೆಗೆ ಒಂದು ಉನ್ನತವಾದಂಥ ಒಂದು ಸ್ಥಾನವನ್ನು ನೀಡ್ತಾರೆ. ತಾವು ಕೂಡ ಕಾಯ ವಾಚ ಮನಸಾರಿ ಶರಣ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂಥೇಳಿ ನಿರಂತರವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಿದರ್ಶನ ಅಂಥೇಳಿ ಪ್ರತಿ ವರ್ಷ ರೀ ನಮ್ಮ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಮಾಡಿಕೊಂಡು ಶರಣ ಸಂಸ್ಕೃತಿ ಉತ್ಸವದ ಮುಖಾಂತರವಾಗಿ ಇಡೀ ಕರ್ನಾಟಕ ಅದಷ್ಟಲ್ಲದೆ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಕೂಡ ರೀ ಒಂದು ಕೀರ್ತಿಯನ್ನು ಬೆಳೆಸಿದಂಥ ಶ್ರೇಯಸ್ಸು ನಮ್ಮ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಸಲ್ತದೆ ಸರ್. ಈ ಸಂದರ್ಭದಲ್ಲಿ ಸರ್ ಅವರು ಅಷ್ಟೇ ಬಿಡದೆ ಸರ್ ಪ್ರತಿ ತಿಂಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಶಿವಾನುಭವ ಗೋಷ್ಠಿಯನ್ನು ಮುಖಾಂತರವಾಗಿ ಅವರು ತಮ್ಮ ಶ್ರೀಮಠದೊಳಗೆ ಬೇರೆ ರೀ ಒಂದು ಜ್ಞಾನಿಗಳನ್ನು, ಸಾಧು ಸಂತರನ್ನು, ಕೆಲವು ಜಿಜ್ಞಾಸುಗಳನ್ನು, ಪಂಡಿತರನ್ನು ಕರೆಕಳಿಸಿ ವಿಶೇಷವಾಗಿ ವಚನ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥ ಒಂದು ಉತ್ಕಟವಾದಂಥ ಬಯಕೆ ಎಂದರೆ ಕಾರ್ಯಕ್ರಮ ಹಮ್ಮಿಕೊಂಡೇ ಬರ್ತಾಯಿದ್ದಾರೆ ರೀ. ಆ ನಿಟ್ಟಿನಲ್ಲಿ ಮೊನ್ನೆ 11ನೇ ತಾರೀಕು ರೀ ಅಂದರೆ ಜೂನ್ 2025 ಆದದ್ದು 187ನೇ ಶಿವಾನುಭವ ಗೋಷ್ಠಿ ಸರ್. ತಾವು ಹಿಡಿದಂಗೆ ಸರ್ ಈಗ 187 ಕಾರ್ಯಕ್ರಮಗಳು ಮಾಡಬೇಕಂದ್ರೆ ಇದು ಸಾಮಾನ್ಯ ಅಲ್ಲ ಸರ್. ಹಂಗೆ ಹಾನಗೂಡ ಒಂದು ತಿಂಗಳು ಬರ್ತದೆ ರೀ. ಬೇರೆ ಇವರನ್ನ ಕರೆಸಿ ಮಠದೊಳಗೆ ವಿಶೇಷವಾಗಿ ಅವ್ರದ್ದೇನು ಸರ್ ಈ ಶರಣ ಸಂಸ್ಕೃತಿ ಎನ್ನುವುದೇನು ಸರ್ ಬೆಳಿಬೇಕು. ಯಾಕಂದರೆ ಈ ಶರಣರು ಏನು ಹೇಳಿದ್ದಾರೆ ಅಂತಂದ್ರೆ ಆಗಿನ ಒಂದು ಇದರೊಳಗೆ ಸರ್ ಇವನ ಆರವ ಎಂದೆನಿಸಿದ್ರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತೇಳಿ ತಮ್ಮ ವಿಶಾಲವಾದಂಥ ಒಂದು ಆದರ್ಶವನ್ನು ಬೆರೆತಾರೆ. ಆ ಪರಂಪರೆಯಲ್ಲಿ ನಮ್ಮ ಶೂನ್ಯ ಸಂಪಾದನಾ ಮಠ ರೀ. ಮೊನ್ನೆ ಏನಾಯ್ತಂತ ಸರ್ ಒಂದು ನಮಗೆ ಗೊತ್ತಿರುತ್ತೆ ನದಿ ಇಂಗಳಗಾಂವದ ಪೂಜ್ಯರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ರೀ ಒಂದು ವಚನವನ್ನು ಆದೇಶ ಮಾಡಿದರೆ, ಲೋಕದ ಡಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಅದರಲ್ಲಿಯೇ ಒಂದು ಏನಂತಂದರೆ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅನ್ನುವಂಥ ಒಂದು ಇದು ಇಟ್ಕೊಂಡ್ರಿ ಭಾಳ ಮಾರ್ಮಿಕವಾಗಿ ಮಾತಾಡಿದ್ರು ಸರ್. ಅದಕ್ಕಿಂತಲೂ ಪೂರ್ವದಲ್ಲಿ ಸರ್ ಶ್ರೀಮಠದಿಂದ ಅವರಿಗೆ 63 ಜನ ಪುರಾತನರ ಕುರಿತು ಮಾತಾಡಲಿಕ್ಕೆ ಬೆನ್ನ ಮಾಡಿಕೊಂಡಾಗ ಇರಲಿ. ಯಾಕಂದರೆ 63 ಪುರಾತನರು ಕೂಡ ರೀ ಶಿವಣ್ಣನ ಆರಾಧನೆ ಮಾಡ್ತಾ ಬಂದರೂ ಕೂಡ ರೀ ಅವರು ಏನು ಮಾಡಿದ್ದಾರೆ ಶಿವನನ್ನು ಒಲಿಸುವುದಕ್ಕಾಗಿ ಕೆಲವೊಂದು ತಮ್ಮ ಋಣವನ್ನು ಕತ್ತರಿಸಿಟ್ಟಿದ್ದಾರೆ. ಕೆಲವೊಂದಿ ಇಂಥ ಒಂದು ಇದನ್ನು ಮಾಡಿದ್ದಾರೆ. ಅಂಥ ಇದು ಕಥೆಗಳನ್ನು ಮಹೇಶ್ವರರನ್ನು ಬರ್ತಾರೆ ಸರ್. ಅದಕ್ಕಿಂತಲೂ ಇದ್ರೆ ಸರಳವಾದಂಥ ಒಂದು ಬಸವಣ್ಣನವರ ವಚನ ರೀ
ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವು ಸಂತೈಸಿಕೊಳ್ಳುವುದು ಅಂದ್ರೆ ಏನು ಅಂತಂದ್ರೆ ಸರ್, ತನ್ನತಕ್ಕ ತಾನು ವಿಮರ್ಶೆ ಮಾಡಿಕೊಳ್ಬೇಕ್ರಿ. ನಿಮ್ಮ ತನು ಅಂದ್ರೆ ಇದು ಶರೀರ. ಈ ಶರೀರ ರೀ ಹಂಗೆ ಹಿಂಗೆ ಹುಟ್ಟಿ ಬಂದಿಲ್ಲ ರೀ. ಮನುಷ್ಯನಾಗಿ ಹುಟ್ಟಿ ಬರುವುದನ್ನು ದುರ್ಲಭ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ಯಾವಾಗ ನಮ್ಮ ಪಾಪ ಪುಣ್ಯಗಳ ಪರಡಿ ಸಮ ಆಗ್ತೈತಿ ಆವಾಗ ಮನುಷ್ಯ ಜನ್ಮ ಪ್ರಾಪ್ತಿ ಆಕತಿ ಅಂತೇಳಿ ಒಂದು ನಂಬಿಕೆ ಇದೆ ರೀ. ಒಂದು ಪಾಪ ಪುಣ್ಯ ಪರಡಿ ಸಮ ಆಗೋದು ಭಾಳ ಕಠಿಣ ಐತ್ರಿ. ಏನೋ ಒಂದು ಮಾಡೋಕ್ಕೆ ಹೋಗ್ರಿ, ಪುಣ್ಯ ಹಾಕಿದ್ರೆ ಅದು ಊಟ ಮಾಡ್ಬೇಕು, ಮತ್ತೇನಾರು ಮಾಡಕ್ಕೆ ಹೋಗಿ ಪಾಪ ಹಾಕತ್ತೆ, ಅವು ಎರಡು ಸಮ ಆಗೋದಂದ್ರೆ ಭಾಳ ಕಠಿಣ ಅದ ರೀ. ಅದಕ್ಕೆ ಇದು ಮನುಷ್ಯ ಜನ್ಮ ಇದು ಸಾಮಾನ್ಯ ಅಲ್ಲ, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ. ಹೇಳಿದ್ರಿ ಪುಣ್ಯ ಪಾಪ ಅಂತೇಳಿ ಸ್ಪಷ್ಟ ಹೇಳ್ತಾರೆ. ಎಲ್ಲವೋ ಅಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ, ಎಲ್ಲೂ ಬೇರೆ ಇಲ್ಲ, ಪಾಪ ಪುಣ್ಯ ಅವು ಇಲ್ಲ. ನೀವು ನೋಡಿ ಬಿಹೇವಿಯರ್ ಅಂತ ಹೇಳ್ತಾರೆ, ಅದೇ ವರ್ತನೆಗಳು ಅಂತ ಹೇಳ್ತಾರೆ. ನೀವು ಪುಣ್ಯ ಪಾಪಗಳನ್ನ ಯಾಕೆ ಹೇಳಿ ತರ್ತಾ ಇದ್ದೀರಿಲ್ಲ ಅಂತ ತಿಳಿಲಿಲ್ಲ. ಇಲ್ಲಿ ಸರ್ ಪುಣ್ಯ ಪಾಪಗಳಂತ ನೋಡಿ ಸರ್, ಪ್ರತಿಯೊಬ್ಬ ಮನುಷ್ಯ ನೋಡಿ ಸರ್, ಏನೇ ಒಂದು ಮಾಡಬೇಕಾದ್ರೆ ಸ್ವಲ್ಪ ತೂಕ ಹೆಚ್ಚು ಕಡಿಮೆ ಆಗುತ್ತವ್ರಿ. ಹಾಂ ಸರ್, ಈಗ ನೋಡಿರಿ ಆ ಪುಣ್ಯ ಪಾಪ ದೇವಲೋಕ ಮರ್ತು ಲೋಕ ಬೇರಿಲ್ಲ ಕಾಣಿಬು ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ರೀ ಸತ್ಯವನ್ನು. ಯಾಕಂದ್ರೆ ಇದೇ ಲೋಕದಲ್ಲಿ ಇಲ್ಲೇ ಏನು ಅಂತ ಹೇಳುವಂಥ ವ್ಯಕ್ತಿ ಅಷ್ಟೇ ಅಲ್ಲ, ಅವ್ರ ಇಡೀ ಜೀವನ ತುಂಬಾನು ಯಾವುದೇ ರೀತಿಯ ಮೂಢನಂಬಿಕೆಯನ್ನು ಅರಲಾರಂತ ತೆಗೆದುಕೊಳ್ಳಾರಂಥ ಈ ವ್ಯಕ್ತಿಗೆ ನಾವು ನಮ್ಮ ಅನಗತ್ಯ ವಾದಗಳಿಂದ, ಯಾಕಂದ್ರೆ ಪಾಪ ಪುಣ್ಯ ಅಂದಾಗ ಮತ್ತೆ ಶುರುವಾಗಿಬಿಡ್ತಾರೆ ಯಾವುದೋ ಒಂದು ಬೇರೆ. ಅವರು ಉಪನಿಷತ್ತನ್ನು ವಿರೋಧ ಮಾಡ್ತಾರ, ಅಲ್ಲಿ ಐಡಿಯಾಗಳು ವಿರೋಧ ಮಾಡ್ತಾರ, ವೇದಗಳು ವಿರೋಧ ಮಾಡ್ತಾರ, ವೇದಕ್ಕೆ ಹೊರೆಯ ಕಟ್ಟು ಎಂಥ ಅದ್ಭುತವಾದ ವಚನಗಳು ಬರೋಂಥ ವ್ಯಕ್ತಿ ಅವರು ಇನ್ನೊಂದು ಲೋಕದ ಪಾಪ ಪುಣ್ಯದ 7 ಜನ್ಮದ ಜೈನ ಸಿದ್ಧಾಂತ ಬರ್ತದ, 14 ಜನ್ಮ 15 ಜನ್ಮ ಅದನ್ನ ಕಿತ್ತುಗದ ಬಿಡ್ತಾರೆ ಅವರು. ಅದು ನಿಮ್ಮಲ್ಲದಂತ ಮಾತು ಹೇಳಬಂದ್ರೆ ಪಾಪ ಪುಣ್ಯ ಚರ್ಚೆ ಯಾಕಿಲ್ಲ ಅಂತ ನಾ ಕೇಳ್ತಾ ಇದ್ದೀನಿ. ಪಾಪ ಪುಣ್ಯಗಳಂತ ನೋಡಿ ಸರ್, ಈ ಬಸವಣ್ಣನವರು ಕೂಡ ಸರ್ ಹೇಳಿದಾರಲ್ಲ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಇಲ್ಲೇ ಬಂತದೆ ಸರ್ ಸ್ವರ್ಗ ನರಕ ಅಂದ್ರೆ ನಮ್ಮ ವಿಶೇಷವಾದಂಥ ನಮ್ಮ ನಡೆ ನುಡಿ ಸಹಿತ ಕೂಡ ಶುದ್ಧವಾಗಿರಬೇಕು. ಯಾಕೆ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಈ ರೀತಿಯ ಒಂದು ನಡೆನುಡಿ ಒಳಗರಿ ಅವರು ತಮ್ಮ ಒಂದು ಇದನ್ನು ಮಾಡಿಕೊಂಡು ಸಮತೋಲನವನ್ನು ಕಾಪಾಡಿಕೊಂಡ್ರಿ ಸದ್ವಿಚಾರಗಳು. ಬಸವಣ್ಣವ್ರನ್ನ ಅರ್ಥ ಮಾಡ್ಬೋದ್ರಲ್ಲಿ ಸೋಲ್ತಾ ಇದ್ದೀವಿ ಅಂತೇಳಿ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ನೀವು ಮಾತು ಕರೆಯ ಸರ್, ಯಾಕಂದ್ರೆ ಬಸವ ತತ್ವ ನಿಜದ ಬಸವಣ್ಣನ ನಾವು ಹೇಳಬೇಕಾಗಿದೆ ಇವತ್ತು. ಹಾಂ ರೀ, ಆ ನಿಜದ ಬಸವಣ್ಣನ ಬಿಟ್ಕೊಂಡು ನಾವು ಯಾವ್ಯಾವುದೋ ಬಸವಣ್ಣ ಹೇಳ್ತಾ ಹೊರಟಿದ್ದೀವಿ. ಹಾಂ, ನಿಮ್ಮ ಅಭಿಪ್ರಾಯ ಪ್ರಕಾರ ಯಾವ ಬಸವಣ್ಣ ಅಂತೀರಿ ನೀವು ರೀ? ಸಹಜ ಹೇಳಿದ್ನಿಲ್ಲ ನಿಮ್ಮ ಇಂಥ ಮೂಢನಂಬಿಕೆ ಹುಟ್ಟಾಕುವಂಥ ಬಸವಣ್ಣನವರು ಅವರು ಇದು ಭವಿಷ್ಯಶಾಸ್ತ್ರ ನಂಬ್ತಾ ಇರಲಿಲ್ಲ. ನೀವಿಬ್ಬರು ಒಬ್ಬರು ಅದೇ ಒಳ್ಳೆ ಮುಹೂರ್ತ ಅಂತಿದ್ದವ್ರು. ಇವತ್ತು ನಾವು ಮುಹೂರ್ತಕ್ಕೆ ಕೆಳಗಡೆ ಹೋಗ್ತೀವಿ, ಮುಹೂರ್ತ ಕೆಲಸಗಳಿಗೆ ಹೋಗ್ತೀವಿ, ಮತ್ತೆ ಮಾಡಿ ಹೋಗ್ತೀವಿ. ಇವೆಲ್ಲ ಬಸವಣ್ಣನ ವಿಚಾರಗಳಿಗೆ ವಿರೋಧವಾದಂಥ ವಿಚಾರಗಳಲ್ವ ಇವು? ನೋಡಿ ಸರ್, ಈ ವಿಶಾಲವಾದಂಥ ಪ್ರಪಂಚದೊಳಗೆ ಲೋಕೋ ಭಿನ್ನ ರುಚಿ ಅಂತ ಇರ್ತದ್ರಿ. ಅದು ನಮ್ಮ ಬಸವ ತತ್ವದ ಪ್ರಕಾರ ರೀ. ಇಲ್ಲಿ ಏನೇನು ಇಲ್ಲ, ಇಲ್ಲ ಇಲ್ಲೇ ಬದುಕ್ತೀರಿ, ಒಳ್ಳೆ ಬದುಕು ಮಾಡ್ರಿ, ಅಯ್ಯ ಅಂತ ಕರೀರಿ, ಎಲ್ಲೋ ಅನ್ಲಿಕ್ಕೆ ಹೋಗ್ಬೇಡ್ರಪ್ಪ ಅಂತೇಳಿ. ಅದರಿ ಬಸವ ತತ್ವ ಸಿದ್ಧಾಂತ ಅಂದ್ರೆ ನೀವು ಇನ್ನೊಬ್ರಿಗೆ ಗೌರವ ಕೊಟ್ಟರೆ ಅವ್ರು ನಿಮ್ಗೆ ಗೌರವ ಕೊಟ್ಟೆ ಕೊಡ್ತಾರೆ, ಧರ್ಮ ಅದೇ ಬಸವಣ್ಣ ಧರ್ಮದ ಮೂಲವೇ. ಅದನ್ನೇ ಸರಿ ಸರ್, ಈ ನೆಲೆಯಲ್ಲಿ ನಮ್ಮ ಪೂಜ್ಯರು ಮಹನೀಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಈ ವಚನವನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ? ಪೂಜ್ಯರು ಸರ್ ಅತ್ತ ಬಸವಣ್ಣವರು ಬರೆದಂಥ ಲೋಕದ ಡಂಕವ ನೀವೇಕೆ ತಿದ್ದುವಿರಿ ಇದನ್ನು ಆಧಾರವಿಟ್ಟುಕೊಂಡ್ರಿ. ಅಲ್ಲಿ ನಿಮ್ಮ ಮನವ ಸಂತೈಸಿಕೊಳ್ಳಿ, ತನುವ ಸಂತೈಸಿಕೊಳ್ಳಿ ಅಂತೇಳಿ ಮನಸ್ಸಿನ ಬಗ್ಗೆ ಹೇಳಿದ್ರೆ ಮನಸ್ಸು ಚಂಚಲಮಯವಾದದ್ದು ರೀ. ಈ ಚಂಚಲಮಯ ವಚನದಲ್ಲಿ ಭಾಳ ಅದ್ಭುತವಾಗಿ ಬಸವಣ್ಣ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಸರ್ ಯಾಕೆ ಮಾಡಿದಪ್ಪ, ನೀ ಬೆಳಕು, ನೀ ಏನು ಮಾಡ್ಬೇಕು, ಇದು ಮಾಡು, ಒಳ್ಳೆ ಕೆಲಸ ಮಾಡು, ಮತ್ತೊಬ್ರಿಗೆ ಮುಟ್ಟು, ಇನ್ನೊಬ್ರು ಡೊಂಕ ತಿದ್ದಾಗ ನೀ ಮತ್ತೆ ಅದ್ರ ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡ, ಹಾಜಿನ ತಪ್ಪಬೇಡ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ತಾನು ನೆಟ್ಟಗಿದ್ದರೆ ಜಗ ನೆಟ್ಟಗೆ ಅಂದಂಗೆ ಸರ್. ಅದಕ್ಕಾಗಿ ಏನಂತಂದ್ರೆ ಸಾಧ್ಯವಾದಷ್ಟು ಏನು ಮಾಡಿರಪ್ಪ, ನಿಮ್ಮಲ್ಲಿ ಇರ್ತಕ್ಕಂಥ ಗುಣಗಳನ್ನು ನೀವು ವಿಮರ್ಶೆ ಮಾಡಿಕೊಡ್ರಿ, ನಿಮ್ಮ ತನವನ್ನು ಶುದ್ಧವಾಗಿಟ್ಟುಕೊಡ್ರಿ, ನಿಮ್ಮ ಮನವನ್ನು ಶುದ್ಧವಾಗಿಟ್ಟುಕೊಡ್ರಿ. ಆಗೇನಾಗೈತೆ ಅಂದರೆ ಹೇಳುವುದು ಆಚಾರ ಮತ್ತು ತಿನ್ನುವುದು ಆಗಬಾರದು. ಹಾಂ, ಅದಕ್ಕಾಗಿ ಅವರಿಗೆ ಇದಂದ್ರೆ ಸಾಧ್ಯವಾದಷ್ಟು ನಿಮ್ಮ ತನುವ ನಿಮ್ಮ ಮನವ ಸಂತೈಸಿಕೊಳ್ಳಿ. ಮುಂದೆ ನಮ್ಮ ಗುರುಗಳು ಏನು ಹೇಳಿದ್ದಾರೆ ಸಿದ್ಧಲಿಂಗ ಸ್ವಾಮೀಜಿ ಅವರು? ಅದನ್ನೇ ಹೇಳಿ ಸರ್, ಶರಣ ಸಂಸ್ಕೃತಿ ಬೆಳಿಬೇಕಾದ್ರೆ ಈ ನಿಮ್ಮ ತನು ಶುದ್ಧ ಆಗಬೇಕಾದ್ರೆ, ಮನಸ್ಸು ಶುದ್ಧ ಆಗಬೇಕಾದ್ರೆ ನೋಡಿ ಬಟ್ಟೆ ಮಾಸಿದ್ರೆ ಮಡಿ ಒಳಗೆ ಕೊಡ್ತೀರಿ. ಹಂಗರಿ ಇಲ್ಲಿ ನಮ್ಮ ಶ್ರೀಮಠಕ್ಕೆ ಬಂದು ಪೂಜ್ಯರಿರ್ತಕ್ಕಂಥ ಇಂಥ ಒಂದು ವಚನ ಸಂಸ್ಕೃತಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಾಧ್ಯ ಆದ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬಂದು, ಯಾಕೆ ಅವರಿಗೆ ವಚನ ಸಂಸ್ಕೃತಿ ಒಂದು ಸಂಸ್ಕಾರವನ್ನು ನೀಡುವುದರಿಂದ ಅಂದರೆ ಮುಂದಿನ ನಮ್ಮ ಪರಂಪರೆ ಬೆಳೀತದೆ ರೀ. ಬಸವಣ್ಣನ ಒಂದು ಸಿದ್ಧಾಂತ ಅಂದರೆ ಏನು ರೀ, ಎಲ್ಲರೂ ತನ್ನ